ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬದ ಸಡಗರ ಸಂಭ್ರಮವನ್ನು ಅಭಿಮಾನಿಗಳು ಅವರ ಸಮಾಧಿಯ ಸ್ಥಳದಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಈಗಾಗಲೇ ಆಚರಿಸ್ತಾ ಇದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳ ಸಾಗರವೇ ಹರಿದು ಬಂದಿದೆ. ಜೊತೆಗೆ ಪುನೀತ್ ಸಮಾಧಿಗೆ ಕುಟುಂಬಸ್ಥರಿಂದ ಪೂಜೆಯನ್ನು ಸಲ್ಲಿಸಲಾಗಿದೆ. ಪುನೀತ್ ಸಮಾಧಿಗೆ ದೊಡ್ಡಮನೆ ಕುಟುಂಬಸ್ಥರು ಆಗಮಿಸಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ರಾಘಣ್ಣ ಕುಟುಂಬ ಕೂಡ ಭಾಗಿಯಾಗಿದ್ದಾರೆ. ಮನೆಯಿಂದಲೇ ಅಪ್ಪನಿಗಾಗಿ ಕೇಕನ್ನು ತಂದಿದ್ದಾರೆ ಅಪ್ಪು ಪುತ್ರಿಯರು. ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಂದ ಅಪ್ಪು ಸಮಾಧಿ ದರ್ಶನ. ರಾಜ್ಯದ ಮೂಲೆ ಮೂಲೆಗಳಿಂದ ಕಲಬುರಗಿ ಬೀದರ್ನಿಂದೆಲ್ಲ ಜನ ಆಗಮಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜೊತೆಗೆ ರಾಘಣ್ಣ ಫ್ಯಾಮಿಲಿ, ಅಪ್ಪು ಅವರ ಸಹೋದರಿಯರು ಎಲ್ಲರೂ ಕೂಡ ಬಂದು ಸಮಾಧಿಗೆ ಪೂಜೆ ಸಲ್ಲಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಒಂದು ವೇಳೆ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಇದ್ದಿದ್ದರೆ ಅವ್ರಿಗೂ ಕೂಡ ಇವತ್ತು 50ನೇ ವರ್ಷದ ಸಡಗರವನ್ನು ಅವರು ಕೂಡ ಅಭಿಮಾನಿಗಳ ಜೊತೆ ಹಂಚ್ಕೋತಾ ಇದ್ರು, ಸಂಭ್ರಮಿಸ್ತಾ ಇದ್ರು. ಭೌತಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ಮಾನಸಿಕವಾಗಿ ಎಲ್ಲರ ಮನದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಚಿರಂಜೀವಿಯಾಗಿ ಚಿರಸ್ಥಾಯಿಯಾಗಿ ಉಳಿತಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಅಪ್ಪು ಅವರ ಸಹೋದರಿ ಕೂಡ ಇದ್ದಾರೆ, ಪೂರ್ಣಿಮಾ ಅವರು ಬಂದಿದ್ದಾರೆ, ಮಂಗಳಕ್ಕ ಅವರು ಬಂದಿದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಅವರಿದ್ದಾರೆ. ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಹೊಸಲಿಗೆ ಬಂದು ರಾಜರತ್ನ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ಅಪ್ಪು ಪುತ್ರಿಯರಿಬ್ಬರೂ ಕೂಡ ತಂದೆಯ ಸಮಾಧಿಗೆ ಆರತಿಯನ್ನು ಬೆಳಗುವ ಮುಖಾಂತರ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಅಪ್ಪು ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಅಪ್ಪು ಅವರ ಸಹೋದರ ರಾಘವೇಂದ್ರ ರಾಜ್ಕುಮಾರ್, ಅಪ್ಪು ಅವರ ಸಹೋದರಿಯರು ಎಲ್ಲರೂ ಇವತ್ತು ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಪುನೀತ್ ಅವರ ಸಮಾಧಿ ಇರುವಂತಹ ಸ್ಥಳ. 2 ದಿನ ಬಹಳ ಪ್ರಮುಖವಾದಂತಹ ಘಟ್ಟಗಳು. ಒಂದು ಮಾರ್ಚ್ 17, ಮತ್ತೊಂದು ಕಡೆ ಅಕ್ಟೋಬರ್ 29. ಒಂದು ಅಪ್ಪು ಅವರ ಹುಟ್ಟಿದ ದಿನ, ಮತ್ತೊಂದು ನಮ್ಮನ್ನು ಅಗಲಿದ ದಿನ. ಈ 2 ದಿನಗಳಂತೂ ಅಭಿಮಾನಿಗಳು ಭಾರೀ ಸಂಖ್ಯೆಯಲ್ಲಿ ಕಂಠೀರವ ಸ್ಟುಡಿಯೋಗೆ ಬರ್ತಾರೆ. ಮೊದಲನೇದಾಗಿ ನಮ್ಮ ಚಿಕ್ಕಪ್ಪನಿಗೆ 50ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು. ಏನಂದರೆ ಇವತ್ತು ಬೆಳಗ್ಗೆ ಇಲ್ಲಿ 6 ಗಂಟೆಯಿಂದನೇ ಜನ ಬಂದಿದ್ದಾರೆ. ವರ್ಷ ಅದೇನೆಂದರೆ ಅವ್ರ ಮೇಲಿರೋ ಪ್ರೀತಿ, ಆಮೇಲೆ ಅವ್ರನ್ನ ಯಾವ ಥರ ಆಚರಿಸ್ತವ್ರೆ ಅದು ಹೆಚ್ಚಾಗ್ತಾನೆ ಇದೆ. ಮೊನ್ನೆ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಅದು ಏನು ಒಂದು ಹೊಸ ಸಿನಿಮಾ ಅವ್ರದ್ದು ಯಾವ ಥರ ರಿಲೀಸ್ ಆಗುತ್ತೋ ಅದೇ ಥರನೇ ಆಚರಣೆ ಮಾಡಿದ್ರು, ಅದೇ ಥರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ. ಅದಂತೂ ಏನು ನಂಬಕ್ಕೆ ಆಗಲ್ಲ ಯಾವ ಥರ ಇದೆ ಅಂತ. ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲ್ಮು, ಈ ರಿಲೀಸ್ಗೂ ಅಷ್ಟೇ ಪವರ್ ಇತ್ತು, ಅಷ್ಟೇ ಎನರ್ಜಿ ಇತ್ತು, ಅಷ್ಟೇ ಸೆಲೆಬ್ರೇಷನ್ ಇತ್ತು. ನಮಗಂತೂ ಎಲ್ಲಪ್ಪ ನಮ್ಮ ಚಿಕ್ಕಪ್ಪ ಅಂತೂ ಇಲ್ಲಿ ನಮ್ಮ ಫ್ಯಾನ್ಸ್ ಮುಖಾಂತರ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಅಂತಲೇ ಯಾವಾಗಲೂ ಅನಿಸುತ್ತೆ ಅಷ್ಟೇ. ಪ್ರತಿ ವರ್ಷ ನಾನು ನೋಡ್ತಾನೆ ಇದ್ದೀನಿ, ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಅನ್ನದಾನ ಮಾಡ್ತಾರೆ, ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ. ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ, ಕಬಡ್ಡಿ ಮ್ಯಾಚ್ ಇರುತ್ತೆ. ಲೈಕ್ ಅವ್ರ ಹೆಸರಲ್ಲಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ. ಅದಂತೂ ನೋಡ್ತಾ ತುಂಬ ಸಂತೋಷ ಆಗುತ್ತೆ. ಅವರು ಯಾವ ರೀತಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ್ರು ಆ ರೀತಿ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸ್ತಾ ಬರ್ತಾ ಇದ್ದಾರೆ ಅಭಿಮಾನಿಗಳು. ಖಂಡಿತ ಇವಾಗ ನೋಡಿ ಅವ್ರುಗಳು ನೋಡಿ ನಮ್ಗೆ ಅದು ಸಂತೋಷ ಅಪ್ಪ, ನಮ್ಗೆ ತುಂಬ ಸಂತೋಷ ಆಗುತ್ತೆ. ಅಂದರೆ ಅಷ್ಟು
ಪ್ರಮಾಣ ಬೀರಿದ್ದಾರೆ ಇವತ್ತು ನಮ್ಗೆಲ್ಲರ ಮೇಲೆ. ಆ್ಯಂಡ್ ಅವ್ರ ದಾರಿಲಿ ನಾವೆಲ್ಲರೂ ಮುಂದೆ. ದಾವಣಗೆರೆಯಿಂದ ಬಂದಿದ್ದೀವಿ. ಅವ್ರು ಕಂಡ್ರೆ ಮುಂಚೆಯಿಂದನೂ ಅಭಿಮಾನ. ಅವರು ತೀರೋದಾಗಿಂದನೂ ನೆನೆಸ್ಕೊಂಡು ದಿನ ನಮ್ಮ ಮನೇಲಿ ಪೂಜೆ ಮಾಡ್ತಿದ್ದೀವಿ. ಆ ದೇವ್ರನ್ನೇ ಬಿಟ್ಬಿಟ್ಟಿದ್ದೀವಿ, ಅವರನ್ನೇ ದೇವರಾಗಿ ಕಾಣ್ತಾ ಇದ್ದೀವಿ. ಇವತ್ತಿನವರೆಗೂ ಕೂಡ ಅವ್ರನ್ನೇ ದೇವರಾಗೆ ಕಾಣ್ತಾ ಇರೋದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖ ನೋಡೇ ಎದ್ದೇಳೋದು ಬೆಳಗ್ಗೆ. ಅಷ್ಟಂದರೆ ಅಷ್ಟು ಫೇವರ್ ಅಂದರೆ ಅಷ್ಟು ಫೇವರು. ಮುಂಚೆಯಿಂದ ಅಭಿಮಾನ ಇತ್ತು, ಬಟ್ ಅವ್ರು ಸತ್ತ ಮೇಲಿಂದ ಅವ್ರು ಮಾಡಿರೋ ಕೆಲಸಗಳು ಗೊತ್ತಿದ್ದಿಲ್ಲ. ಇವಾಗ ಸತ್ತ ಮೇಲೆ ಗೊತ್ತಾಗಿದ್ದಕ್ಕೆ ಇನ್ನೂ ದುಃಖ ಆಗ್ತೈತಿ. ಯಾಕಂದರೆ ಮುಂಚೆ ಗೊತ್ತಿದ್ರೆ ಏನಾದರೂ ಅವ್ರನ್ನ ಅಭಿಮಾನ ಇನ್ನೂ ಸ್ವಲ್ಪ ತೋರಿಸ್ಬೋದಿತ್ತು ಅಂತ ಹೇಳಿ. ಹೌದು ಸರ್, ದುಃಖ ಆಗುತ್ತೆ, ಸಹಿಸ್ಕೊಳಕ್ಕೆ ಆಗಲ್ಲ ಅವ್ರನ್ನ ಇಲ್ಲ ಅಂತ ಅನ್ಕೊಂಡು. ಸಿಗ್ಗಾಂವ್ ತಾಲೂಕು ರೀ. ಹಾಂ, ಹಾವೇರಿ ಜಿಲ್ಲೆ. ಮಗನ ಬರ್ತಡೇ ಐತೆ ರೀ, ಅದಕ್ಕೆ ಇಲ್ಲೇ ಮಾಡ್ಬೇಕಂತ ತೊಗೊಂಬಂದಿರಿ. ಹಾಂ ಹ್ಞೂ ಏನು ರೀ 5ನೇ ವರ್ಷದ ರೀ. ಹ್ಞೂ ರೀ. ಹ್ಞೂ ರೀ, ತುಂಬ ಖುಷಿ ಅನ್ನಿಸ್ತೈತೆ ರೀ ಅವ್ರು ಇರ್ಬೇಕು. ಅಲ್ಲಿ 1000 ಹೂವು ಇದ್ರೂ ಅಲ್ಲಿ ಜನ ಎಲ್ಲ ನೋಡ್ತಿರೋದು ಅಲ್ಲಿ ಬೆಟ್ಟದ ಹೂವು ಸ್ಮೈಲ್ನ ಸರ್. ಅದು ಸರ್ ನಮ್ಮ ಅಪ್ಪು ಬಾಸು ಅಂದರೆ ಸರ್. ನನಗೆ ಬುದ್ಧಿ ಬಂದಾಗಲಿಂದ ಅವ್ರ ಅಭಿಮಾನಿನೇ ಸರ್. ಸ್ಫೂರ್ತಿ ಹೇಗೆ ಅಂದರೆ, ನಾನು ವರ್ಕ್ ಮಾಡೋರು ರಂಗನತಿಟ್ಟಲ್ಲಿ. ಅಲ್ಲಿ ತುಂಬ ಜನ ಬಂದಾಗ ಸರ್ ನೀವು ಸ್ವಲ್ಪ ನೋಡೋಕೆ ಹಂಗೆ ಕಾಣಿಸ್ತೀರ ಅಂದು ನಾನು ಇನ್ನೂ ದೊಡ್ಡ ಅಭಿಮಾನಿ ಆಗ್ಬಿಟ್ಟಿದ್ದೆ. ಈಗಿನ ಹುಡುಗರು ತಂದೆ ತಾಯಿ ಬೆಲೆ ಕೊಡಲ್ಲ, ದೊಡ್ಡರಿಗೆ ಗೌರವ ಕೊಡಲ್ಲ. ಒಂಚೂರು ದುಡ್ಡು ಕೈಯಾಗ ಆತಡಿ ಅವ್ರ ಕಡೆಗೆ ಅನಿಸ್ತಾರೆ. ಇವ್ರನ್ನ ಅಪ್ಪನ ಸಾರು ನೋಡಿ ಅವ್ರು ಕಲಿಬೇಕು, ಅವ್ರು ಎಲ್ಲರಿಗೂ ಇನ್ಸ್ಪಿರೆನ್ಸ್ ಹಾಕ್ಬೇಕು. ಅವ್ರು ನೋಡಿ ಇಂಥ ಹಿಂಗೆ ಮಾಡಬಾರ್ದು, ತಂದೆ ತಾಯಿ ಬೆಲೆ ಕೊಡಬೇಕು. ನಾಳೆ ಅವರು ನಾವು ನಮ್ಮಿಂದ ಅವರಿಂದಲೇ ನಾವು ಅಂತಂದು ಇವ್ರು ತಿಳ್ಕೊಬೇಕು. ಈಗಿನ ಹುಡುಗರು ಇವರಿಂದ ಅಪ್ಪು ಸಾರಿಂದ ಎಲ್ಲ ಕಲಿಬೇಕು. ಇವರೆಲ್ಲ ದೂರದ ಊರುಗಳಿಂದ ಬಂದಿರತಕ್ಕಂಥ ಅಭಿಮಾನಿಗಳು. ಯಾವುದೋ ಒಂದೊಂದು ಕಾರಣಕ್ಕೆ ಅಪ್ಪು ಅವರು ಇವರಿಗೆ ಇನ್ಸ್ಪಿರೇಷನ್ ಆಗಿರ್ತಾರೆ. ಅಪ್ಪು ಅವರ ಸಿನಿಮಾ ಇರ್ಬೋದು, ಅವರ ನಟನೆ ಇರ್ಬೋದು, ಅವರ ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅಥವಾ ಅಪ್ಪು ಅವರು ಮಾಡಿದಂತಹ ಸಮಾಜ ಸೇವೆ ಇರಬಹುದು. ಯಾವುದಾದ್ರೂ ಒಂದು ವಿಚಾರದಲ್ಲಿ ಅವ್ರಿಗೆ ಇನ್ಸ್ಪೈರ್ ಆಗಿರ್ತಾರೆ. ಹಾಗಾಗಿ ಅವರು ಅಭಿಮಾನಿಗಳಾಗಿರ್ತಾರೆ. ನಿಜ ನಮ್ಮ ಜೊತೆ ಇಲ್ಲ ಇವತ್ತಿನ ದಿವಸ ಅವರು, ಹಾಗಂತ ಅವ್ರನ್ನ ಮರೆಯೋದಕ್ಕಂತೂ ಆಗಲ್ಲ. ಯಾಕಂದರೆ ಅವರು ಕೊಟ್ಟಂತಹ ಕೊಡುಗೆ, ಅವರ ಸೇವೆ ಎಲ್ಲವೂ ಕೂಡ ಆ ಪರಿಪ್ರಮಾಣದಲ್ಲಿತ್ತು. ದೊಡ್ಡ ಮನೆ ಕುಟುಂಬದ ಮಗ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ತಮ್ಮನ್ನು ತಾವು ವೈಯಕ್ತಿಕ ನೆಲೆಯಲ್ಲಿ ಗುರುತಿಸ್ಕೊಂಡಂಥವರು ಪುನೀತ್ ರಾಜ್ಕುಮಾರ್. ಇನ್ಫ್ಯಾಕ್ಟ್ ಅವರು ಬದುಕಿರೋದಕ್ಕಿಂತ ಅವರು ಕಾಲವಾದ ನಂತರವೇ ಅವ್ರ ಬಗ್ಗೆ ಹೆಚ್ಚು ಮಾಹಿತಿಗಳು ಬರೋದು ಗೊತ್ತಾಗಿತ್ತು.